4,600 ಕೋಟಿ ವಂಚನೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ್ ಧೋಖಾ ಮಾಡಿದ್ರು. ಆ ಪ್ರಕರಣ ಈಗ ಚುರುಕುಗೊಂಡಿದೆ. ನೀಲಣ್ಣನವರ್ಗೆ ಸೇರಿದಂಥ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿದೆ. 5 ಬ್ಯಾಂಕ್ನ 15 ಅಕೌಂಟ್ನಲ್ಲಿ ಇದ್ದಂಥ 250 ಕೋಟಿ ರೂಪಾಯಿ ಫ್ರೀಸ್ ಮಾಡಲಾಗಿದೆ. 5 ಬ್ಯಾಂಕ್ನ 15 ಅಕೌಂಟ್ನಲ್ಲಿ 250 ಕೋಟಿ ಇತ್ತು, ಅದನ್ನು ಫ್ರೀಸ್ ಮಾಡಿದ್ದಾರೆ. 250 ಕೋಟಿಗೂ ಅಧಿಕ ಹಣವನ್ನು ಈಗ ಫ್ರೀಸ್ ಮಾಡಲಾಗಿದೆ. ನೀಲಣ್ಣನವರ್ ಗೋಲ್ಡ್, ರಿಯಲ್ ಎಸ್ಟೇಟ್, ಷೇರು ಮಾರುಕಟ್ಟೆ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ CID ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗ 5 ಬ್ಯಾಂಕಲ್ಲಿ 15 ಅಕೌಂಟ್ ಇತ್ತು, ಅದರಲ್ಲಿ ಇದ್ದಂಥ ಅಷ್ಟು ಅಮೌಂಟ್ 250 ಕೋಟಿ ರೂಪಾಯಿ ಫ್ರೀಸ್ನ ಮಾಡಿದ್ದಾರೆ. 4,600 ಕೋಟಿ ರೂಪಾಯಿ ಅವರು ಅಕ್ರಮ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಕ್ರಮದ ವಾಸನೆ ಒಂಚೂರು ಬಂದೇ ಇರಲಿಲ್ಲ. ಯಾವಾಗ ಅವರು ವೇದಿಕೆಯಲ್ಲಿ ನಿಂತು ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೇಳಿದ್ರೋ ಆಗ ಅನುಮಾನಗೊಂಡಂಥ ಪೊಲೀಸರು ಇವ್ರನ್ನ ಬಂಧಿಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿದ್ದಾರೆ. ಈಗ CID ತನಿಖೆ ಚುರುಕಾಗಿದೆ. ಈಗ ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ ಬಂಧನ ಆಗಿದೆ. ಬಂಧನ ಆದ ಬಳಿಕ CID ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ವಿಚಾರಣೆಯ ಸ್ಟೈಲ್ ಇರುತ್ತಲ್ಲ, ಅದನ್ನು ಬಹಳ ಚುರುಕುಗೊಳಿಸಿದೆ. ನೀಲಣ್ಣನವರಿಗೆ ಸೇರಿದಂಥ 5 ಬ್ಯಾಂಕ್ನಲ್ಲಿ ಇದ್ದಂಥ 15 ಖಾತೆಯಲ್ಲಿ 250 ಕೋಟಿ ರೂಪಾಯಿ ಇತ್ತಂತೆ, ಅದನ್ನು ಫ್ರೀಸ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.